Hello students, so welcome for the e-learning classes. Okay, so it's me Aruna Suji, so today we will start from the second problem. So on the yesterday I solved one problem. Okay, so we are basis are going for when the cost price as well as interest rate given. So cost price interest rate ಎರಡು ಕೊಟ್ಟಾಗ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀವಿ. Yes, so yesterday class we are discussed one problem. So today's class we are discussing here. So 1/1/2007, Mr. Shankar purchased a motorcycle from Chedda and Company, Hubli on hire purchase system. So Shankar is purchasing one motor vehicle from whom? That is Chedda and Company from Hubli, from the hire purchase base. Then the cash price of the motorcycle being 40,000. So ಅದ್ರ cash price ಎಷ್ಟಿದ್ರಿ 40,000 ಏನಿದೆ cash price ಇದೆ. Yes, so cash price should be 40,000. Yes, so cash price of the machine is 40,000. So next is being motorcycle, that is cash price of rupees motorcycle from 40,000, payable 10,000 on signing the agreement. So agreement sign ಮಾಡಬೇಕಾದ್ರೆ ಎಷ್ಟು ಕೊಟ್ಟಿದ್ದಾನೆ ರೀ 10,000 ಕೊಟ್ಟಿದ್ದಾನೆ. ಸೊ ಅಗ್ರಿಮೆಂಟ್ ಸೈನ್ ಮಾಡಬೇಕಾದ್ರೆ ಅವನ ಅಗ್ರಿಮೆಂಟ್ 1/1/2017ಗೆ ಸೈನ್ ಮಾಡಿದ್ದಾನೆ. ಸೊ ಅವಾಗ ಅವನ ಅಗ್ರಿಮೆಂಟ್ ಕೊಡಬೇಕಾದ್ರೆ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾನೆ ರೀ ಸೈನ್ ಮಾಡಬೇಕಾದ್ರೆ ಹೌ ಮಚ್ ಈಸ್ ಪೇ, ದಟ್ ಈಸ್ 10,000. he paid for the 10,000 from that 1/1/2017. okay, so next agreement sign is 10,000 he has pay, then and the balance in 3 equal annual installment of rupees 10,000 each on 31st December every year. In addition, on the above interest at 5% is payable to the vendor on the unpaid balance of cash price. okay, ಸೊ ಇಲ್ಲೇನು ಹೇಳಿದ್ದಾರೆ 10,000 ಸೈನ್ ಮಾಡಿದ ನಂತರ ಅಗ್ರಿಮೆಂಟ್ ಸೈನ್ ಮಾಡಿದ್ದಾನೆ, ಅದು 10,000 ಏನು ಮಾಡಿದ್ದಾನೆ ರೀ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಸೊ ಅಡ್ವಾನ್ಸ್ ಕೊಟ್ಟಿದ್ದಾನೆ ನಾವು 1/1/2007ಗೆ ಅಡ್ವಾನ್ಸ್ ಕೊಟ್ಟಿದ್ದಾನೆ 10,000 ಅಡ್ವಾನ್ಸ್ ಅಂತ ತೊಗೊಂಡಿದ್ವಿ. ಎಸ್, ಉಳಿದಿದ್ದ ಅಮೌಂಟನ್ನು ಅವನೇನು ಮಾಡಿದ್ದಾನೆ 3 ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟಲ್ಲಿ ಏನು ಮಾಡಿದ್ದಾನೆ 10,000 ರೂಪಾಯಿ ಕೊಟ್ಟಿದ್ದಾನೆ. 3 ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಅಂದರೆ ಇದು ಇಯರ್ ಎಂಡ್ ಆಯ್ತಂದರೆ ಇದ್ರ ಕ್ಲೋಸಿಂಗ್ ಅದೇ ವರ್ಷ ಕ್ಲೋಸಿಂಗ್ ಇಯರ್ ಏನಾಗುತ್ತೆ 1 ಇನ್ಸ್ಟಾಲ್ಮೆಂಟ್ ಆಯಿತು. ಎಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇಯರ್ ಎಂಡ್, ಸೊ ಥರ್ಡ್ ಇನ್ಸ್ಟಾಲ್ಮೆಂಟ್ ನೆಕ್ಸ್ಟ್ ಇಯರ್ ಎಂಡ್, ದಟ್ ಈಸ್ ದ ಥರ್ಡ್ ಇನ್ಸ್ಟಾಲ್ಮೆಂಟ್. ಅಂದರೆ ಏನಾಗುತ್ತೆ 3 ಇನ್ಸ್ಟಾಲ್ಮೆಂಟ್ ಅಂದರೆ 3 ಇನ್ಸ್ಟಾಲ್ಮೆಂಟ್ ಬರ್ತದೆ. 2007 ಒಂದು, 2008 ಒಂದು, 2009. ಸೊ ದೀಸ್ ಆರ್ ದ 3 ಇನ್ಸ್ಟಾಲ್ಮೆಂಟ್ಸ್. ಸೊ ಈ 3 ಇನ್ಸ್ಟಾಲ್ಮೆಂಟಲ್ಲಿ ಅವನು ಏನು ಕೊಟ್ಟಿದ್ದಾನೆ 10,000 ರುಪೀಸನ್ನು ಕೊಟ್ಟಿದ್ದಾನೆ ಇಯರ್ ಎಂಡ್ಗೆ. ಸೊ 10,000 ಕೊಟ್ಟಿದ್ದಾನೆ. ಸೊ ಅದೇ ರೀತಿ ಅದ್ರಾಗ ಅಡಿಷನ್ ಏನು ಮಾಡೋದಿದೆ ಇಂಟ್ರೆಸ್ಟ್ ಆ್ಯಡ್ ಇದೆ ಅಂತ ಹೇಳ್ತಾರೆ. ಸೊ ದ ಅಡಿಷನ್ ಆನ್ ದ ಬೇಸಿಕ್ ಅಮೌಂಟ್ ಏನು ಕ್ಯಾಶ್ ಪ್ರೈಸ್ 10,000 ರೂಪಾಯಿ ಕೊಟ್ಟಿದ್ದಾನಲ್ಲ ಎವ್ರಿ ಇನ್ಸ್ಟಾಲ್ಮೆಂಟಲ್ಲಿ, ಇದ್ರಾಗ ಏನು ಆ್ಯಡ್ ಐತ್ರಿ ಇಂಟ್ರೆಸ್ಟ್ ಆ್ಯಡ್ ಇದೆ. 5% ಈಸ್ ಪೇಯಬಲ್ ಆನ್ ದ ವೆಂಡರ್ ಫ್ರಮ್ ದ ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್. ಅವ್ನು ಕ್ಯಾಶ್ ಪ್ರೈಸ್ ಕೊಡಲಿಲ್ಲ ಅಂದರೆ ಅನ್ಪೇಯ್ಡ್ ಬ್ಯಾಲೆನ್ಸ್ ಆಗುತ್ತೆ. ಎಸ್, ಅಷ್ಟು ಅಮೌಂಟ್ ಅವ್ನಿಗೆ ಕೊಡಲಿಲ್ಲ ಅಂದರೆ ನೀವು ಬ್ಯಾಲೆನ್ಸ್ ಏನಾಗ್ತದೆ ಅನ್ಪೇಯ್ಡ್, ಇಟ್ ಈಸ್ ನಾಟ್ ಪೇಯ್ಡ್. ಸೊ ಅವಾಗ ಏನಾಗ್ತದೆ ಇಂಟ್ರೆಸ್ಟ್ ಏನು ಮಾಡಬೇಕು ನೀವು ಕೊಡಬೇಕಾಗತ್ತೆ. ಎಸ್, ಸೊ ಅನ್ಪೇಯ್ಡ್ ಬ್ಯಾಲೆನ್ಸ್ ಮೇಲೆ ಇಂಟ್ರೆಸ್ಟನ್ನು 5% ಕೊಡ್ರಿ ಅಂತ ಹೇಳಿದ್ದಾರೆ. ಬಟ್ ಈ ಪ್ರಾಬ್ಲಮ್ದಲ್ಲಿ ಇದನ್ನು ಅಡಿಷನ್ ಮಾಡಿ ಕೊಡ್ರಿ ಅಂತ ಹೇಳಿದ್ದಾರೆ 5%. ಸೊ ಒನ್ ಕನ್ಫ್ಯೂಷನ್. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಹೈರ್ ಪರ್ಚೇಸ್ ಚಾರ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಏನು ಕನ್ಫ್ಯೂಷನ್ ಅಂದರೆ ಮೇಡಮ್ ರೀ ದೇ ಹ್ಯಾವ್ ಟು ಗಿವನ್ 10,000 ರುಪೀಸ್ ಆನ್ ಹಿಯರ್ ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ 3 ಇನ್ಸ್ಟಾಲ್ಮೆಂಟಿಗೆ 10,000 ರೂಪಾಯಿ ಕೊಟ್ಟಿದ್ದಾನೆ. ಅಗ್ರಿಮೆಂಟ್ ಸೈನ್ ಮಾಡಬೇಕಾದ್ರೆ 10,000 ಕೊಟ್ಟಿದ್ದಾನೆ. ಸೊ ನಾವು ಇನ್ಸ್ಟಾಲ್ಮೆಂಟಲ್ಲಿ ಯಾವಾಗ ಅಮೌಂಟ್ ತೊಗೋಬೇಕು, ಪ್ರಿನ್ಸಿಪಲ್ ಕಾಲಮಲ್ಲಿ ಯಾವಾಗ ಅಮೌಂಟ್ ತೊಗೋಬೇಕು ನಿಮಗೇನಾಗುತ್ತೆ ಕನ್ಫ್ಯೂಷನ್ಸ್ ಆಗ್ತದೆ. ಸೊ ಇನ್ಸ್ಟಾಲ್ಮೆಂಟ್ ಅವನು ಎವ್ರಿ ಇನ್ಸ್ಟಾಲ್ಮೆಂಟ್ ಇಷ್ಟಿಷ್ಟು ಕಟ್ತಾನೆ ಅಂತ ಪ್ರಾಬ್ಲಮ್ದಲ್ಲಿ ಇತ್ತಂದರೆ ವೆರಿ ಸಿಂಪಲ್ ಟ್ರಿಕ್ ಐ ವಿಲ್ ಟೆಲ್ ಯು ಟುಡೇ ಹಿಯರ್. ಓಕೆ, ಸೊ ವೇರ್ ವಿ ಹ್ಯಾವ್ ಟು ಟೇಕ್ ಫಾರ್ ದಿಸ್ ಇನ್ಸ್ಟಾಲ್ಮೆಂಟ್ಸ್ ಅಮೌಂಟ್ಸ್. ಈ ಅಮೌಂಟನ್ನು ನಾವು ಪ್ರಿನ್ಸಿಪಲ್ ಕಾಲಮಲ್ಲಿ ತೊಗೋಬೇಕಾ ಅಥವಾ ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ತೊಗೋಬೇಕಾ, ಇದ್ರಾಗ ಇಂಟ್ರೆಸ್ಟ್ ಆ್ಯಡ್ ಐತೋ ಇಲ್ಲೋ ಅದು ಹೆಂಗೆ ಕಂಡು ಹಿಡಿಬೇಕಂದ್ರೆ, ಸೊ ಐ ವಿಲ್ ಟೆಲ್ ಯು ವೆರಿ ಶಾರ್ಟ್ಕಟ್ ಟ್ರಿಕ್ಸ್ ಆನ್ ಹಿಯರ್. ಓಕೆ, ಸೊ ದಟ್ ಈಸ್ ಯೂಸ್ ಫ್ರಮ್ ದ ಎಕ್ಸಾಮಿನೇಷನ್ಸ್. ಎಸ್, ಸೊ ಇಲ್ಲಿ ಅಡಿಷನ್ ಇಂಟ್ರೆಸ್ಟ್ 5% ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಏನಾಗ್ತದೆ ಅಡಿಷನ್ ಆಗಿರ್ತದೆ. ಓಕೆ, ಸೊ ಈಗ ನೋಡಿರಿ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಇದು ಎಷ್ಟು ಅಮೌಂಟ್ ಇರ್ತದಲ್ಲ ಇಷ್ಟು ಅಮೌಂಟ್ ಏನಾಗುತ್ತೆ ಈ ಕಾಲಮಲ್ಲಿ ಟೋಟಲ್ ಬರ್ತದೆ. ಸೊ ದಟ್ ಈಸ್ ಯು ಶುಡ್ ಹ್ಯಾವ್ ಟು ನೋ. ಇದು ಫಸ್ಟ್ ನೀವು ಟ್ರಿಕ್ಸ್ ಗೊತ್ತಿರಬೇಕು. ಸೊ ಇಲ್ಲಿ ನಾವು ಅಮೌಂಟ್ ತೊಗೊಂಡು ಅಂದರೆ ಈ ಎಲ್ಲ ಟೋಟಲ್
ಇಲ್ಲಿದು ಒಂದು ಎಲ್ಲ ಕೂಡ್ಸೇ ಏನಾಗಬೇಕು 40,000 ರುಪೀಸ್ ಆಗಬೇಕು ಈ ಕಾಲಮಲ್ಲಿ ಆದರೆ ಟೋಟಲ್ ಆದರೆ. ಅದೇ ಈ ಕಾಲಮಲ್ಲಿ ಆಯ್ತಂದ್ರೆ ಏನಾಗಿರ್ತದೆ ರೀ, ಇದಕ್ಕಿಂತ ಅಮೌಂಟ್ ಏನಾಗಿರ್ತದೆ ಹೆಚ್ಚಿಗೆ ಕೊಟ್ಟಿರ್ತೀವಿ. ಸೊ ಇದಕ್ಕಿಂತ ಅಮೌಂಟ್ ಹೆಚ್ಚಿಗೆ ಇತ್ತಂದರೆ ನಮ್ದು ಏನಾಗುತ್ತೆ, ಇಂಟ್ರೆಸ್ಟ್ ಆ್ಯಡ್ ಐತೆ ಅಂತ ಹೇಳ್ತೀವಿ. ಓಕೆ, ವೆರಿ ಸಿಂಪಲ್, ಐ ವಿಲ್ ಟೆಲ್ ಯು. ಸೊ ಫಸ್ಟ್ ಲಿಸನ್ ಫಾರ್ ವೇರ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ದ 10,000. ಸೊ ಎವ್ರಿ ಪ್ರಾಬ್ಲಮ್ದಲ್ಲಿ ನಿಮಗೆ ಡಿಫಿಕಲ್ಟಿ ಆಗುತ್ತೆ. ಅವ್ರು ಇನ್ಸ್ಟಾಲ್ಮೆಂಟ್ ಇಷ್ಟಿಷ್ಟು ಕೊಟ್ಟಿದ್ದಾರೆ ಅಂತ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಸೊ ಆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಐತೋ ಇಲ್ಲೋ ಅದನ್ನು ಎಲ್ಲಿ ತೊಗೋಬೇಕು, ಆ ಇನ್ಸ್ಟಾಲ್ಮೆಂಟ್ ತೊಗೋಬೇಕಾ ಅಥವಾ ಪ್ರಿನ್ಸಿಪಲ್ ಕಾಲಮ್ ತೊಗೋಬೇಕಾ ಅನ್ನೋದು ನಿಮಗೇನಾಗುತ್ತೆ, ಪ್ರಾಬ್ಲಮ್ ಆಗ್ತದೆ. ಸೊ ಒನ್ ಟ್ರಿಕ್ಸ್ ಏನು ಮಾಡೋದು, ಸೊ ಇಲ್ಲಿ ಈ ಪ್ರಾಬ್ಲಮ್ದಲ್ಲಿ ಏನು ಮಾಡಿದ್ದಾನೆ, 1/1/2017 ಎಷ್ಟು ಕೊಟ್ಟಿದ್ದಾನೆ, ಅಡ್ವಾನ್ಸ್ ಕೊಟ್ಟಿದ್ದಾನೆ ಎಷ್ಟು, 10,000. ಇದನ್ನು ಅಮೌಂಟ್ ಹಿಡಿಬೇಕು ರೀ, ಯಾಕಂದರೆ ನೀವು ಕೊಟ್ಟಿರ್ತಾರೆ. ಸೊ ಈ 10,000 ಅಡ್ವಾನ್ಸ್ ಬಿಟ್ಟು 3 ಇನ್ಸ್ಟಾಲ್ಮೆಂಟಿಗೆ 3 ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ 3 ಈಕ್ವಲ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟಿಗೆ ಎಷ್ಟೆಷ್ಟು ಕೊಟ್ಟಿದ್ದಾನೆ, ಒಂದೊಂದು ಇನ್ಸ್ಟಾಲ್ಮೆಂಟಿಗೆ 10,000 ಏನು ಮಾಡಿದ್ದಾನೆ, 3 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ 10,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 10,000, ಥರ್ಡ್ ಇನ್ಸ್ಟಾಲ್ಮೆಂಟ್ ಈಸ್ 10,000. ಇದು ಅಡ್ವಾನ್ಸ್ ಕೊಟ್ಟಿದ್ದಾನೆ 10,000. ಫಸ್ಟ್ ಇನ್ಸ್ಟಾಲ್ಮೆಂಟ್ 10,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 10,000, ಥರ್ಡ್ ಇನ್ಸ್ಟಾಲ್ಮೆಂಟ್ 10,000. ಸೊ ಟೋಟಲ್ ಎಷ್ಟಾಯ್ತು ರೀ ಇದು, 40,000. ಸೊ ಟೋಟಲ್ ಏನಾಯ್ತು ರೀ ಇದು, 40,000 ಆಯಿತಾ. ಸೊ ಇಲ್ಲಿ 40,000 ಆಯಿತು. ಅವ್ನು 10,000 ರೂಪಾಯಿನೇ ಕೊಟ್ಟಿದ್ದಾರಂತ ಪ್ರಾಬ್ಲಮ್ದಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಸ್, ಸೊ ಈ ಗಿವನ್ ಅಡ್ವಾನ್ಸ್ 10,000. ಸೊ ಅದೇ ರೀತಿ 3 ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟು 10,000 ಈಚ್ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಅಡ್ವಾನ್ಸ್ 10,000 ಕೊಟ್ಟರೆ 3 ಇನ್ಸ್ಟಾಲ್ಮೆಂಟ್ 10,000 ರೂಪಾಯಿ ಕೊಟ್ಟಿದ್ದಾನೆ. ಸೊ ಈ ಟೋಟಲ್ ಮಾಡಿದ್ರೆ ಎಷ್ಟಾಯ್ತು ರೀ, 40,000 ಆಯಿತಾ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ಇದು 40,000 ಆಯಿತು ಟೋಟಲ್. ಸೊ ನಿಮ್ಮದು ಕ್ಯಾಶ್ ಪ್ರೈಸ್ ಎಷ್ಟಿದೆ, 40,000. ಸೊ ಕ್ಯಾಶ್ ಪ್ರೈಸು ಮತ್ತು ನೀವು ಕೊಟ್ಟಿದ್ದ ಅಮೌಂಟ್ ಸೇಮ್ ಬತ್ತಂದರೆ ನೀವು ಅಮೌಂಟನ್ನು ಎಲ್ಲಿ ತೊಗೋಬೇಕು, ಈ ಕಾಲಮಲ್ಲಿ, ಪ್ರಿನ್ಸಿಪಲ್ ಕಾಲಮ್. ಎಸ್, ಸೊ ಫಸ್ಟ್ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಇಂಟ್ರೆಸ್ಟ್ ಶುಡ್ ಬಿ ಆನ್ 5%. ಇಲ್ಲಿ ಯಾವಾಗೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಸೊ ಇದು 10,000 ಅಡ್ವಾನ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ಮಾಡಬೇಕು, ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಅಮೌಂಟ್ ತೆಗಿಬೇಕಾದ್ರೆ ವೆರಿ ಸಿಂಪಲ್ ಇಟ್ ಈಸ್. ಫಸ್ಟ್ ಯು ಹ್ಯಾವ್ ಟು ಟೇಕ್ ಇಟ್ ಕ್ಲಾರಿಫೈ ಹಿಯರ್. ಸೊ ಇಲ್ಲಿ 10,000 ಅಂದರೆ ಅಡ್ವಾನ್ಸ್ ಕೊಟ್ಟಿದ್ದು 10,000, ಫಸ್ಟ್ ಇನ್ಸ್ಟಾಲ್ಮೆಂಟ್ 10,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 10,000, ಥರ್ಡ್ ಇನ್ಸ್ಟಾಲ್ಮೆಂಟ್ ಈಸ್ 10,000, ಟೋಟಲ್ 40,000. ಕರೆಕ್ಟ್. ಸೊ ಲಾಸ್ಟ್ ಪ್ರಾಬ್ಲಮ್ ಎಸ್ಟರ್ಡೇ ಪ್ರಾಬ್ಲಮ್, ಇದು ನಿನ್ನೆ ಪ್ರಾಬ್ಲಮ್ ರೀ. ನಿನ್ನೆ ಪ್ರಾಬ್ಲಮ್ದಲ್ಲಿ ಏನಿತ್ತು, ವೆರಿ ಸಿಂಪಲ್ ಟ್ರಿಕ್ಸ್ ಐ ಆಮ್ ಟೆಲಿಂಗ್. 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಎಸ್, ಆಮೇಲೆ 3 ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಏನು ಕೊಟ್ಟಿದ್ದಾನೆ, 1,000 ರೂಪಾಯಿ. ಸೊ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾನೆ ರೀ, 1,000. ಅದೇ 3 ಇನ್ಸ್ಟಾಲ್ಮೆಂಟ್ 1,000, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಈಸ್ 1,000, ಥರ್ಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ, 1,000. ಟೋಟಲ್ ಎಷ್ಟಾಯ್ತು ರೀ, ಇದು 4,000 ಆಯ್ತು. ಬಟ್ ಒಂದು ಕ್ಯಾಶ್ ಪ್ರೈಸ್ ಎಷ್ಟೈತೆ ನೋಡಿರಿ ಪ್ರಾಬ್ಲಮ್ದಲ್ಲಿ, 3,740. ಸೊ 3,740 ರುಪೀಸ್ ಇದೆ ಕ್ಯಾಶ್ ಪ್ರೈಸ್. ಇಲ್ಲಿ ಏನಾಗಿದೆ, ಫಸ್ಟ್ ಪ್ರಾಬ್ಲಮ್ದಲ್ಲಿ ಅಮೌಂಟ್ ಹೆಚ್ಚು ಕೊಟ್ಟಿದ್ದೀವಿ. ಸೊ ಅಮೌಂಟ್ ಹೆಚ್ಚು ಕೊಟ್ಟಿದ್ದೀವಿ ಅಂದಮೇಲೆ ಈ ಎಲ್ಲ ಅಮೌಂಟನ್ನು ನಾವೇನು ತೊಗೊಂಡಿದ್ದೀವಿ, ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ತೊಗೊಂಡಿದ್ದೀವಿ. ಸೊ ಯಾವಾಗ ಕ್ಯಾಶ್ ಪ್ರೈಸ್ಗಿಂತ ನೀವು ಕೊಟ್ಟಿದ್ದ ಅಮೌಂಟ್ ಇಲ್ಲಿ ಹೆಚ್ಚು ಬರ್ತದೆ, ಆವಾಗ ಏನು ಮಾಡಬೇಕು, ಇವನ್ನೆಲ್ಲ ಅಮೌಂಟ್ಸನ್ನು ಏನು ಮಾಡಬೇಕು, ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ತೊಗೋಬೇಕು. ಎಸ್, ಸೊ ಸಪೋಸ್ ಯಾವಾಗ ನೀವು ಕೊಟ್ಟಿದ್ದ ಅಮೌಂಟು ಕ್ಯಾಶ್ ಪ್ರೈಸ್ಗೆ ಸೇಮ್ ಇರ್ತದೆ. ಸೊ ಇದು ನೀವು ಕೊಟ್ಟಿದ್ದ ಅಮೌಂಟ್ 40,000 ರೂಪಾಯಿ ಕೊಟ್ಟಿದ್ದೀರಿ ಈಗ. ಸೊ ಇಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟಿದೆ, 40,000. ಇದು ಸೇಮ್ ಇತ್ತಂದರೆ ಅವಾಗ ನೀವೇನು ಮಾಡಬೇಕು, ಅದನ್ನು ಪ್ರಿನ್ಸಿಪಲ್ ಕಾಲಮಲ್ಲಿ ಏನು ಮಾಡಬೇಕು, ಅಮೌಂಟನ್ನು ತೊಗೋಬೇಕು. ಸೊ ಈಗ ನಿನ್ನೆ ಪ್ರಾಬ್ಲಮ್ದಲ್ಲಿ ಏನು ಮಾಡಿದ್ರಿ, ಇಲ್ಲಿ ನೀವು ಕೊಟ್ಟಿದ್ದ ಅಮೌಂಟ್ ಹೆಚ್ಚಿತ್ತು, ಕ್ಯಾಶ್ ಪ್ರೈಸ್ 3,740 ಇತ್ತು. ಅವಾಗ ಏನು ಮಾಡಿದ್ರಿ, ಇವೆಲ್ಲ ಹೆಚ್ಚಿದೆ ಅಂದಮೇಲೆ ಈ ಕ್ಯಾಶ್ ಪ್ರೈಸ್ಗಿಂತ ನೀವು ಕೊಟ್ಟಿದ್ದ ಅಮೌಂಟ್ ಹೆಚ್ಚಿತ್ತಂದರೆ ನೀವೇನು ಮಾಡಬೇಕು, ಅದನ್ನು ಈ ಕಾಲಮಲ್ಲಿ ತೊಗೋಬೇಕು. ನೀವು ಕೊಟ್ಟಿದ್ದ ಅಮೌಂಟು ಮತ್ತು ಕ್ಯಾಶ್ ಪ್ರೈಸ್ ಸೇಮ್ ಇತ್ತಂದರೆ ಆ ಕಾಲಮನ್ನು ಇಲ್ಲಿ ತೊಗೋಬೇಕು, ಈ ಅಮೌಂಟನ್ನು. ಇಲ್ಲಿ ಏನು ಮಾಡಿದ್ರಿ, ನಿನ್ನೆ ಅಮೌಂಟ್ ಹೆಚ್ಚಿಗೆ ಕೊಟ್ಟಿದ್ದೀವಿ ಅಂದಮೇಲೆ ನಾವೇನು ಮಾಡಿದ್ವಿ, ಇಂಟ್ರೆಸ್ಟನ್ನು ಮೈನಸ್ ಮಾಡಿದ್ದೀವಿ. ಆರ್ ಯು ಗೆಟಿಂಗ್? ಸೊ ನಿನ್ನೆ ಪ್ರಾಬ್ಲಮ್ದಲ್ಲಿ ಅಮೌಂಟ್ ಹೆಚ್ಚಿಗೆ ಕೊಟ್ಟಿದ್ದೀವಿ, 4,000 ಕೊಟ್ಟಿದ್ದೀವಿ ನಾವು. ಪ್ರಾಬ್ಲಮ್ದಲ್ಲಿ ಹಾಗೆ ಕೊಟ್ಟಿದ್ರು. ಸೊ ಅದೇ ರೀತಿ ನಾವು ತೊಗೊಂಡಿದ್ದೀವಿ. ಸೊ 4,000 ರೂಪಾಯಿ ಕೊಟ್ಟಿದ್ದೀವಿ. ಸೊ ಹಾಗಾದರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿದ್ದೀವಿ. ಸೊ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿದ್ದೀವಿ ಅಂದಮೇಲೆ ಇಂಟ್ರೆಸ್ಟನ್ನು ಏನು ಮಾಡಿದ್ದೀವಿ, ಇದ್ರಾಗ ಮೈನಸ್ ಮಾಡ್ಕೊತ ಹೋಗಿದ್ದೀವಿ. ಸೊ ಬಟ್ ಈ ಪ್ರಾಬ್ಲಮ್ದಲ್ಲಿ ಏನಾಗ್ತದೆ ರೀ, ನಾವು ಕೊಟ್ಟಿದ್ದ ಅಮೌಂಟು 40,000 ಮತ್ತು ಕ್ಯಾಶ್ ಪ್ರೈಸು 40,000 ಸೇಮ್ ಇದೆ. ಸೊ ಸೇಮ್ ಇದ್ದಾಗ ಇಂಟ್ರೆಸ್ಟ್ ಏನು ಮಾಡಬೇಕಿಲ್ಲಿ, ಆ್ಯಡ್ ಹಾಕೋತ ಹೋಗ್ತದೆ ರೀ. ಎಸ್, ಇಂಟ್ರೆಸ್ಟ್ ಇಲ್ಲಿ ಏನಾಗುತ್ತೆ, ಆ್ಯಡ್ ಆಗ್ತದೆ. ಸಪೋಸ್ ನೀವು ಕೊಟ್ಟಿದ್ದ ಅಮೌಂಟು ಕ್ಯಾಶ್ ಪ್ರೈಸ್ಗಿಂತನೂ ಹೆಚ್ಚಿಗೆ ಇತ್ತಂದರೆ ಇಂಟ್ರೆಸ್ಟ್ ಏನಾಗುತ್ತೆ, ಮೈನಸ್ ಆಗ್ತದೆ.
ಇನ್ಸ್ಟಾಲ್ಮೆಂಟಲ್ಲಿ. ಅದೇ ನೀವು ಕೊಟ್ಟಿದ್ದ ಅಮೌಂಟು ಮತ್ತು ಕ್ಯಾಶ್ ಪ್ರೈಸ್ ಎರಡೂ ಸೇಮ್ ಇದ್ದು ಅಂದರೆ, ಇವೆರಡೂ ಸೇಮ್ ಇದ್ದು ಅಂದರೆ ಅದನ್ನು ಪ್ರಿನ್ಸಿಪಲ್ ಕಾಲಮಲ್ಲಿ ತೊಗೋಬೇಕು. ಇದ್ರಾಗ ಏನು ಮಾಡಬೇಕು, ಇಂಟ್ರೆಸ್ಟ್ ಆ್ಯಡ್ ಮಾಡಿ ಏನು ಮಾಡಬೇಕು, ಇನ್ಸ್ಟಾಲ್ಮೆಂಟ್ ಕೊಡಬೇಕು. ಎಸ್, ಇಲ್ಲಿ ಅಮೌಂಟ್ ತೊಗೊಂಡಿದ್ರೆ ಇಂಟ್ರೆಸ್ಟ್ ಏನು ಮಾಡ್ತೀರಿ, ಮೈನಸ್ ಮಾಡಿ ಪ್ರಿನ್ಸಿಪಲ್ ಅಮೌಂಟ್ ಕೊಡ್ತೀರಿ. ಎಸ್, ಇದ್ರಾಗಿಂದ ಇದನ್ನು ಮೈನಸ್ ಮಾಡ್ತೀರಿ, ಇಲ್ಲಿ ಅಮೌಂಟ್ ತೊಗೋತಾರೆ. ಸೊ ಈಗೇನು ಮಾಡಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಕೊಟ್ಟಿದ್ದಾರೆ ಅಂದಮೇಲೆ ಇದ್ರಾಗ ಇಂಟ್ರೆಸ್ಟ್ ಏನಾಗಬೇಕು, ಆ್ಯಡ್ ಆಗಬೇಕು. ಪ್ರಿನ್ಸಿಪಲ್ ಕಾಲಮ್ದಲ್ಲಿ ಇಂಟ್ರೆಸ್ಟ್ ಆ್ಯಡ್ ಮಾಡಿ ನಾವೇನು ಮಾಡಬೇಕು, ಇನ್ಸ್ಟಾಲ್ಮೆಂಟನ್ನು ಕೊಡಬೇಕು. ಯಾಕಂದರೆ ಅಡಿಷನ್ ಆಗುತ್ತೆ, ಅಡಿಷನ್ ಆಫ್ ಇಂಟ್ರೆಸ್ಟ್ ಅಂತ. ಅಂದರೆ ಪ್ರಿನ್ಸಿಪಲ್ ಕಾಲಮಲ್ಲಿ ಇಂಟ್ರೆಸ್ಟ್ ಆ್ಯಡ್ ಮಾಡಿ ನಾವು ಟೋಟಲ್ ಇನ್ಸ್ಟಾಲ್ಮೆಂಟನ್ನು ಐಡೆಂಟಿಫೈ ಮಾಡಬೇಕು. ಎಸ್, ಆರ್ ಯು ಕ್ಲಾರಿಫೈ ದ ಹಿಂಟ್ಸ್ ಆಫ್ ಇಯರ್? ಎಸ್. ಸೊ ಕೊಟ್ಟಿದ್ದ ಅಮೌಂಟು ಕ್ಯಾಶ್ ಪ್ರೈಸ್ ಅಷ್ಟೇ ಇತ್ತು, ಸೇಮ್ ಇತ್ತಂದರೆ ಈ ಅಮೌಂಟು ಮತ್ತು ಕ್ಯಾಶ್ ಪ್ರೈಸ್ ಅಮೌಂಟ್ ಸೇಮ್ ಇದ್ದರೆ ಪ್ರಿನ್ಸಿಪಲ್ ಕಾಲಮ್ ತೊಗೋರಿ. ನೀವು ಕೊಟ್ಟಿದ್ದ ಅಮೌಂಟು ಕ್ಯಾಶ್ ಪ್ರೈಸ್ಗಿಂತನೂ ಹೆಚ್ಚಿಗೆ ಇತ್ತಂದರೆ ಅದನ್ನೆಲ್ಲಿ ತೊಗೋಬೇಕು, ಇನ್ಸ್ಟಾಲ್ಮೆಂಟ್ ಕಾಲಮ್. ಸೊ ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ತೊಗೊಂಡ್ರೆ ಇಂಟ್ರೆಸ್ಟ್ ಏನು ಮಾಡಬೇಕು, ಇನ್ಸ್ಟಾಲ್ಮೆಂಟಲ್ಲಿ ಮೈನಸ್ ಮಾಡಿ ಪ್ರಿನ್ಸಿಪಲ್ ಅಮೌಂಟ್ ತೆಗಿಬೇಕು. ಸಪೋಸ್ ಪ್ರಿನ್ಸಿಪಲ್ ಅಮೌಂಟ್ ಇತ್ತಂದರೆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಬೇಕು. ಸೊ ದಟ್ ಈಸ್ ಅ ವೆರಿ ಸಿಂಪಲ್. ಓಕೆ. ಸೊ ನೆಕ್ಸ್ಟ್ ಈಸ್ ದಟ್ ಈಸ್ 5% ಇಂಟ್ರೆಸ್ಟ್. ಸೊ ಲೆಟ್ಸ್ ಹೌ ಟು ಕ್ಯಾಲ್ಕುಲೇಟ್ ಹಿಯರ್. ಸೊ ಈಗ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಎಷ್ಟು ಬರ್ತದೆ ರೀ, 40,000 ಕೊಡೋದಿತ್ತು, 10,000 ಅಡ್ವಾನ್ಸ್ ಕೊಟ್ಟು ಅಂದರೆ ಉಳಿತೆಷ್ಟು, ದಟ್ ಈಸ್ 30,000. ಕರೆಕ್ಟ್. ಸೊ ನಾವು 30,000 ಮೇಲೆ ಏನು ಮಾಡಬೇಕು, ಈಗ ಇಯರ್ ಎಂಡಿಂಗ್ ಅಂದರೆ ಬ್ಯಾಲೆನ್ಸ್ ಮೇಲೆ ಏನಾಗುತ್ತೆ, ಇಂಟ್ರೆಸ್ಟ್ ಬರ್ತದೆ. ಎಸ್. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿರಿ. ಫಸ್ಟ್ 31/12/2007. ಸೊ ದಟ್ ಈಸ್ 30,000 into 5%. So it will be 1,500. So interest ಎಷ್ಟು ಬರುತ್ತೆ ರೀ, 1,500. ಸೊ ಈಗೇನು ಮಾಡಬೇಕು, ಪ್ರಿನ್ಸಿಪಲ್ ಅಮೌಂಟ್ ಇದೆ. ಸಪೋಸ್ ನಮ್ಮ ಕಡೆ ಪ್ರಿನ್ಸಿಪಲ್ ಅಮೌಂಟ್ ಇರಲಿಲ್ಲ ಅಂದರೆ ಈ ಇನ್ಸ್ಟಾಲ್ಮೆಂಟ್ದಾಗ ಇಂಟ್ರೆಸ್ಟ್ ಮೈನಸ್ ಮಾಡ್ತಿದ್ರಿ, ಇಲ್ಲಿ ಅಮೌಂಟ್ ಇಡ್ತೀರಿ. ಈಗ ಇದೇ ನಮ್ಮ ಹತ್ರ. ಸೊ 5 ಅಂದಮೇಲೆ ನಾವು ಇಂಟ್ರೆಸ್ಟ್ ಏನು ಮಾಡಬೇಕು, ಇಲ್ಲಿ ಆ್ಯಡ್ ಮಾಡಿ ಟೋಟಲ್ ಕೊಡಬೇಕು. 10,000 plus 1,500, that is 11,500. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಈ ಸೈಡ್ ಬತ್ತಂದರೆ ಇಂಟ್ರೆಸ್ಟ್ ಏನಾಗುತ್ತೆ, ಆ್ಯಡ್ ಆಗುತ್ತೆ ರೀ. ಅಡಿಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಎವ್ರಿ ಇಯರ್ ಇಂಟ್ರೆಸ್ಟ್ ಏನಾಗುತ್ತೆ, ಆ್ಯಡ್ ಆಗಿ ಇನ್ಸ್ಟಾಲ್ಮೆಂಟ್ ಕೊಡಬೇಕು. ಎಸ್. ಸೊ ಪ್ರಿನ್ಸಿಪಲ್ ಅಮೌಂಟ್ 10,000 ಇದೆ. ಸೊ ಇದ್ರಾಗ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಇನ್ಸ್ಟಾಲ್ಮೆಂಟ್ 11,500. ಸೊ ಸಪೋಸ್ ಇಂಟ್ರೆಸ್ಟ್ ಆ್ಯಡ್ ಮಾಡಿನ ನೀವು ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಂದರೆ ಇಂಟ್ರೆಸ್ಟ್ ಮೈನಸ್ ಮಾಡಿ ಪ್ರಿನ್ಸಿಪಲ್ ಅಮೌಂಟ್ ತೋರಿಸ್ತೀವಿ. ಎಸ್. ದೆನ್ ಸೊ ನೆಕ್ಸ್ಟ್ ಈಸ್ ಇಲ್ಲಿ ಏನು ಮಾಡಿದ್ದೀರಿ, 2007ಗೆ 10,000 ಕೊಟ್ಟಿದ್ದೀರಿ. ಕರೆಕ್ಟಾ? ಸೊ 10,000 ಕೊಟ್ಟಿದ್ದೀರಿ ಅಂದಮೇಲೆ 30,000 ಬ್ಯಾಲೆನ್ಸ್ ಇದೆ. ಸೊ 10,000 ಮೈನಸ್ 30,000. ಸೊ 30,000 ಬ್ಯಾಲೆನ್ಸ್ ಇತ್ತು. ಮತ್ತೇನು ಮಾಡಿದ್ರಿ, ಇಯರ್ ಎಂಡ್ಗೆ 10,000 ಕೊಟ್ರಿ, ಉಳಿತೆಷ್ಟು 20,000. ಎಸ್. ಈಗ ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ಬೇಕು ನಮಗೆ. ಸೊ ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ಬೇಕಂದರೆ ಈ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ತೆಗಿಬೇಕು. ಎಸ್. ಸೊ ದಟ್ ಈಸ್ 20,000 into 5%. So it will be, how much it is coming, that is 1,000. Yes, 1,000 ಬರುತ್ತೆ. So that is the interest should be on 1,000 here from 31/12/2008. So that is a 1,000. So ಈಗ ಏನು ಮಾಡಬೇಕು, ಈ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಇದು ಆ್ಯಕ್ಚುಲ್ ಅಮೌಂಟ್ ರೀ. ನೀವು ಅಮೌಂಟ್ ಡಿಲೇ ಮಾಡಿದ್ರೆ ಅಂದರೆ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಇನ್ಸ್ಟಾಲ್ಮೆಂಟ್ ಕೊಡಬೇಕಂತ ಹೇಳಿದ್ದೇನೆ. ಸೊ ಈ ಆಲ್ರೆಡಿ ಪ್ರಿನ್ಸಿಪಲ್ ಅಮೌಂಟ್ 10,000. ಸೊ ಇಂಟ್ರೆಸ್ಟ್ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ರೀ, 10,000 plus 1,000, that is 11,000. ಓಕೆ. ಸೊ ಈಗೇನು ಮಾಡಿದ್ರಿ, 2008ಗೆ 10,000 ರೂಪಾಯಿ ಕೊಟ್ಟಿದ್ದೀವಿ. ಕೊಡೋದು ಎಷ್ಟಿತ್ತು, 20,000. ಸೊ ನಾವು ಯು ಹ್ಯಾವ್ ಟು ಲೆಸ್ 20,000ದಾಗ 10,000 ರೂಪಾಯಿ ಮೈನಸ್ ಮಾಡಿದ್ರೆ 10,000 ರೂಪಾಯಿ ಉಳಿತದೆ. ಎಸ್. 10,000 ರೂಪಾಯಿ ಉಳಿದು ಇಲ್ಲೂ ಟೆಲಿ ಆಗುತ್ತೆ, ಇಲ್ಲೂ ಟೆಲಿ ಆಗ್ತದೆ. ಇದೇನಾಗುತ್ತೆ, ನಿಲ್ಲಾಗ್ತದೆ. ಯಾಕಂದರೆ ಇದು ಸೇಮ್ ಆಗ್ತದೆ. ನಿನ್ನೆ ಪ್ರಾಬ್ಲಮ್ದಲ್ಲಿ ಸೇಮ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಎಸ್. ಸೊ ಇದು ಸೇಮ್ ಆಗುತ್ತೆ, ಇದು ಅಂದರೆ 20,000ದಾಗ 10,000 ರೂಪಾಯಿ ಕೊಟ್ಟರೆ ಉಳಿತಷ್ಟು ರೀ 10,000. ಸೊ ಈ 10,000 ಮೇಲೆ ಏನು ಮಾಡಬೇಕೀಗ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. 10,000 into 5%. ಸೊ ಇಟ್ ವಿಲ್ ಬಿ 500. ಎಸ್. ಸೊ ಇಂಟ್ರೆಸ್ಟ್ ಎಷ್ಟು ಬಂತು ನಿಮ್ಮದು, 500 ಇಂಟ್ರೆಸ್ಟ್ ಬಂತು. ಸೊ ಪುಟ್ ಇಟ್ ಫ್ರಮ್ ದ 500 ಇಂಟ್ರೆಸ್ಟ್ ಇಯರ್. ಸೊ 10,000ದಲ್ಲಿ 500 ಏನು ಮಾಡಬೇಕು, ಇದು ಅಮೌಂಟ್ ಆ್ಯಕ್ಚುಲ್ ಅಮೌಂಟ್ ರೀ. ಆ್ಯಕ್ಚುಲ್ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಚಾರ್ಜ್ ಮಾಡಿತ್ತಂದರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಕೊಡಬೇಕು. ಇನ್ಸ್ಟಾಲ್ಮೆಂಟ್ ಕೊಡ್ಬೇಕಾದ್ರೆ ಕ್ಯಾಶ್ ಪ್ರೈಸು ಮತ್ತು ಇಂಟ್ರೆಸ್ಟ್ ಎರಡೂ ಕೂಡೇ ಕೊಡಬೇಕಾಗ್ತದೆ. ಎಸ್. ಸೊ 10,000 plus 500. ಸೊ ದಟ್ ಈಸ್ 10,500. ಕರೆಕ್ಟಾ? ಸೊ ಇದನ್ನು ಟೋಟಲ್ ಮಾಡಿದ್ರೆ ಇಲ್ಲಿ ನಿಲ್ ಬರ್ತದೆ. ಯಾಕಂದರೆ ಇದು ಸೇಮ್ ಬರ್ತದೆ, ಇಲ್ಲಿ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ನಿನ್ನೆ ಪ್ರಾಬ್ಲಮ್ ಅಷ್ಟೇ ವೇರಿಯೇಷನಲ್ಲಿತ್ತು. ಸೊ ವೇರಿಯೇಷನ್ ಇದ್ದಾಗ ಹೆಂಗೆ ಮಾಡಬೇಕು ಅನ್ನೋದು ಹೇಳಿದ್ದೀನಿ. ವೇರಿಯೇಷನ್ ಇತ್ತಂದರೆ ಇಲ್ಲಿ ಅಮೌಂಟ್ ಏನಾದರೂ ಚೇಂಜ್ ಬರ್ತಿದ್ರೆ ಇದೇ ಅಮೌಂಟ್ ಇಲ್ಲಿ ಇಟ್ಕೋರಿ.
ಸೊ ಈ ಥರ ಏನು ಮಾಡಿ ಇನ್ಸ್ಟಾಲ್ಮೆಂಟನ್ನು ಮೈನಸ್ ಮಾಡಿಬಿಡ್ರಿ. ಸೊ ಇಟ್ ಈಸ್ ಎವ್ರಿಥಿಂಗ್ ಯು ಆರ್ ಗೆಟಿಂಗ್. ಎಸ್, ಸೊ 10,000 ಸೇಮ್ ಬಂತ್ರಿ. ಸೊ ಇಲ್ಲಿ ಅಮೌಂಟ್ ಏನಾಗುತ್ತೆ, ನಿಲ್ ಆಗ್ತದೆ. ದೆನ್ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗ್ತದೆ ನೋಡಿರಿ ಪ್ರಾಬ್ಲಮ್ದಲ್ಲಿ, 1,000, 2,000 ಆ್ಯಂಡ್ ಇಟ್ ಈಸ್ 3,000. ಎಸ್, 3,000 ಏನಾಗುತ್ತೆ ಇಂಟ್ರೆಸ್ಟ್ ಆಗ್ತದೆ. ಸೊ 40,000 ರೂಪಾಯಿ ಅಸಲು, 3,000 ರೂಪಾಯಿ ಬಡ್ಡಿ, ಟೋಟಲ್ ಎಷ್ಟಾಗುತ್ತೆ 43,000. ಸೊ ಇನ್ಸ್ಟಾಲ್ಮೆಂಟ್ 43,000 ಆಗಲೇಬೇಕು. ಎಸ್, ಸೊ ಟೋಟಲ್ ಇನ್ಸ್ಟಾಲ್ಮೆಂಟ್ ಎಷ್ಟಾದ್ರೆ ಇವು ಇಂಟ್ರೆಸ್ಟ್ ಕೊಟ್ಟು 43,000 ಆಗುತ್ತೆ. ಸೊ ಅಂದರೆ 3,000 ರೂಪಾಯಿ ಇಂಟ್ರೆಸ್ಟ್ ಆಗ್ತದೆ, 10,000 ರೂಪಾಯಿ, 40,000 ರೂಪಾಯಿ ಏನಾಗುತ್ತೆ ನಿಮ್ಮದು ಅಸಲಾಗುತ್ತೆ, ಅಂದರೆ ಟೋಟಲ್ ಕ್ಯಾಶ್ ಪ್ರೈಸ್. ಸೊ ಈ ರೀತಿ ಏನು ಮಾಡಬೇಕು, ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ನಿಮಗೆ ಬೇಕಾದರೆ ಕ್ಯಾಶ್ ಪ್ರೈಸ್ ಬ್ಯಾಲೆನ್ಸ್ ಬೇಕಾತಂದ್ರೆ ಹಿಂಗೆ ಬರ್ಕೋರಿ. 1/1/2017ಗೆ ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟಿತ್ತು, 40,000 ಇತ್ತು. ಸೊ ಅದ್ರಾಗ ಫಸ್ಟ್ 10,000 ರೂಪಾಯಿ ಮೈನಸ್ ಮಾಡಿದ್ವಿ, 30,000 ಉಳಿತು. ಸೊ 31/12ಗೆ ಬ್ಯಾಲೆನ್ಸ್ ಹೆಂಗೆ ಮಾಡಿದ್ವಿ, 30,000 ಇತ್ತು ಹೋದ ಸಲ, ಅದ್ರಾಗ ಏನು ಮಾಡಿದ್ವಿ 10,000 ಮೈನಸ್ ಮಾಡಿದ್ವಿ ಈ ವರ್ಷ ಕೊಟ್ಟಿದ್ದು. ಸೊ 20,000 ರೂಪಾಯಿ ಉಳಿತು 2017ಗೆ. ಸೊ ಅದೇ ರೀತಿ 18ಗೆ 20,000 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಸೊ ನಾವು 18ಗೆ ಕೊಟ್ವಿ ಎಷ್ಟು, 10,000 ರೂಪಾಯಿ ಕೊಟ್ವಿ, 10,000. ಸೊ ಉಳಿತೆಷ್ಟು 10,000. ಸೊ 19ಗೆ 10,000 ಇತ್ತು, 10,000 ಎಲ್ಲ ಏನು ಮಾಡಿದ್ವಿ ಕೊಟ್ವಿ. ಸೊ ಇಟ್ ಈಸ್ ಅ ನಿಲ್. ವೆರಿ ಸಿಂಪಲ್, ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕತ್ತಂಗಿಲ್ಲ, ವೆರಿ ಸಿಂಪಲ್ ಹಿಯರ್. ಸೊ ಲಿಸನ್, 40,000 ಇತ್ತು, 10,000 ಅಡ್ವಾನ್ಸ್ ಕೊಟ್ಟರೆ ಉಳಿದಷ್ಟು 30,000. ಸೊ 30,000 ರೂಪಾಯಿ ಕೊಟ್ಟಂದರೆ 30,000 ಮೇಲೆ ಏನು ಮಾಡಬೇಕು, ಇಂಟ್ರೆಸ್ಟ್ ತೆಗಿಬೇಕು. ಸೊ 30,000 ಮೇಲೆ 5% ಇಂಟ್ರೆಸ್ಟ್ ತೆಗೆದ್ರೆ 1,500. ಸೊ ಆಲ್ರೆಡಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದೀರಿ ನೀವು ಅಂದಮೇಲೆ 10,000ದಾಗ 1,500 ಮಾಡಿದ್ರೆ ಇನ್ಸ್ಟಾಲ್ಮೆಂಟ್ 11,500 ಬರ್ತದೆ. ಸೊ ಇಲ್ಲಿ 2017ಕ್ಕೆ 10,000 ರೂಪಾಯಿ ಕೊಟ್ಟಿದ್ದೀರಿ, ಕೊಡೋದೆಷ್ಟು 30,000, ಉಳಿತೆಷ್ಟು 20,000. ಸೊ 30,000 ಮೈನಸ್ 10,000 ಉಳಿದಷ್ಟು 20,000. ಸೊ 20,000 ಮೇಲೆ ಏನು ಮಾಡಿರಿ, ಬ್ಯಾಲೆನ್ಸ್ ಏನು ಬರ್ತದಲ್ಲ ಅದರ ಮೇಲೆ ಇಂಟ್ರೆಸ್ಟ್ ತಗೋತ ಹೋಗಬೇಕು. ಸೊ 20,000 ಬ್ಯಾಲೆನ್ಸ್ ಬಂದರೆ ಇದ್ರ ಮೇಲೆ 5% ಇಂಟ್ರೆಸ್ಟ್ ತೆಗಿ, 20,000 ಮೇಲೆ 1,000 ಆಗುತ್ತೆ. ಸೊ ಇದನ್ನೆಲ್ಲ ನಾವು ಟೋಟಲ್ ಮಾಡಿ ಇನ್ಸ್ಟಾಲ್ಮೆಂಟ್ ಕೊಡ್ರಿ. ಸೊ ಇಲ್ಲಿ 10,000 ಕೊಟ್ಟಿದ್ದೀವಿ, ಕೊಡೋದಿಷ್ಟು 20,000. ಹೋದ ಸಲ 20,000 ಕೊಡೋದಿತ್ತು, ಈ ಸಲ ಏನು ಮಾಡಿದ್ವಿ ನಾವು 10,000 ಕೊಟ್ಟಿದ್ದೀವಿ. ಸೊ ಉಳಿದಷ್ಟು 10,000. ಸೊ ಈ 10,000 ಮೇಲೆ ಮುಂದಿನ ವರ್ಷ 19ಗೆ 10,000 ಕೊಟ್ಟಿದ್ದೀವಿ ಅಂದರೆ ಏನಾಯಿತು, ಅಮೌಂಟ್ ಎಲ್ಲ ನಿಲ್ಲಾಯಿತು. ಈ 10,000 ಮೇಲೆ 5% ಇಂಟ್ರೆಸ್ಟ್ ಇರ್ತಾರೆ 500. ಸೊ ಈ ಪ್ರಿನ್ಸಿಪಲ್ ಅಮೌಂಟಲ್ಲಿ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ 10,500 ಆಯಿತು. ಸೊ ಟೋಟಲ್ ಏನಾಯಿತು, ಇದು 40,000 ಆಯಿತು ಕೊಟ್ಟಿದ್ದು ಅಮೌಂಟು, ಇಂಟ್ರೆಸ್ಟ್ 3,000. ಸೊ ಈ ಅಸಲದಲ್ಲಿ ಇಂಟ್ರೆಸ್ಟ್ ಆ್ಯಡ್ ಮಾಡಿದ್ರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡಬೇಕು, 43,000. ಓಕೆ, ವೆರಿ ಸಿಂಪಲ್ ಇಟ್ ಈಸ್. ಜಸ್ಟ್ ಯು ಹ್ಯಾವ್ ಟು ಬಿ ಟ್ರಿಕ್ಸ್ ಹಿಯರ್. ಟ್ರಿಕ್ಸ್ ಯೂಸ್ ಮಾಡಿರಿ, ಯಾಕಂತಂದರೆ ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗ್ತದೆ, ಇಲ್ಲಿ ಅಮೌಂಟ್ ತೊಗೋಬೇಕು ಇಲ್ಲಿ ಅಮೌಂಟ್ ತೊಗೋಬೇಕು ಅಂತ. ಜಸ್ಟ್ ಯು ಹ್ಯಾವ್ ಟು ಯೂಸ್ ದ ಟ್ರಿಕ್ಸ್, ದೆನ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಆಲ್ಸೋ ಐ ವಿಲ್ ಸಾಲ್ವ್ ಯು ಸೇಮ್ ಆನ್ ಟ್ರಿಕ್ಸ್ ಯೂಸಿಂಗ್. ಓಕೆ, ಸೊ ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಯರ್. ಯಾಕಂದರೆ ಕೆಲವೊಬ್ಬರಿಗೆ ಪ್ರೊನೌನ್ಸಿಯೇಷನ್ ಅಥವಾ ಕೆಲವೊಬ್ಬರಿಗೆ ರೀಡಿಂಗ್ ಪ್ರಾಬ್ಲಮ್ ಇರೋದರಿಂದ ನೀವು ಈ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು. ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಇತ್ತಂದರೆ ಇಲ್ಲಿ ಇಂಟ್ರೆಸ್ಟ್ ಆ್ಯಡ್ ಮಾಡಿಕೊಡು ಅಂತ ಹೇಳಿದಾನಂದರೆ ಇಂಟ್ರೆಸ್ಟನ್ನು ಕೂಡಿಸ್ಕೊಡ್ತೀವಿ ನಾವು, ನೋ ಪ್ರಾಬ್ಲಮ್. ಎಸ್, ಆ್ಯಸ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಸೆಲ್ಫ್. ಓಕೆ, ಐ ಗಿವನ್ ಟು ಎವ್ರಿ ಆಪ್ಷನ್ಸ್ ಟು ಯು. Then you can take for as usual from whichever is suitable. Okay, thank you.